ಸಂಘಟನೆ ಇವತ್ತು ಸುಮಾರು SC ST OBC ಜನಾಂಗದ ಆರ್ಥಿಕ ಸಾಮಾಜಿಕ ಒಂದು ಶೈಕ್ಷಣಿಕ ಏಳಿಗೆಗಾಗಿ ಮತ್ತು ಎಲ್ಲೋ ಒಂದ್ ಕಡೆ ಈ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ಅವರಿಗೆ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರಬೇಕನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಏನು ಎಂಪ್ಲಾಯೀಸ್ಗೆ ಆಗುವಂತ ಅನ್ಯಾಯ ಅದನ್ನು ವಿರೋಧಿಸಿ ಇವತ್ತು ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಅವರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸ ಇವತ್ತು ಈ ಅಸೋಸಿಯೇಷನ್ ಇಂದ ಆಗ್ತಾ ಇದೆ. ಇದು ನಾನ್ ಪ್ರಾಫಿಟೇಬಲ್ ಒಂದು ಆರ್ಗನೈಸೇಷನ್. ಈ ಸಂಸ್ಥೆ ಯಾವುದು ದುಡ್ಡಿಗಾಗಿ ಒಂದೇನು ಸಂಘಟನೆ ಹುಟ್ಟಾಕಿದ್ದಲ್ಲ, ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಮಾಡಿಕೊಂಡು ಇವತ್ತು SC ST ಗಳಿಗೆ ಆಗ್ತಿರುವಂತ ಅನ್ಯಾಯ ತೊಂದರೆ ಅದನ್ನ ಎದುರಿಸಲಿಕ್ಕೆ ಇವತ್ತು ಇಂಥ ಆರ್ಗನೈಸೇಷನ್ ಮೂಲಕ ಯಾರೇ ಎಂಪ್ಲಾಯೀಸ್ಗೂ ಕೂಡ ಅನ್ಯಾಯ ಆದಾಗ ಅವ್ರಿಗೆ ನೈತಿಕ ಬಲ ಕೊಡ್ಲಿಕ್ಕೆ, ಆರ್ಥಿಕ ಸಹಾಯ ಮಾಡ್ಲಿಕ್ಕೆ ಬಹಳಷ್ಟು ಸಮಸ್ಯೆಗಳು ಬರ್ತಾವೆ. ಇವತ್ತೆಲ್ಲೋ ಒಂದ್ ಕಡೆ ಎಂಪ್ಲಾಯೀಸ್ಗೆ ಪ್ರಮೋಷನ್ ಸಿಗಲ್ಲ, ಅವ್ರಿಗೆ ಬ್ಯಾಕ್ಲಾಗ್ ತುಂಬಿರಂಗಿಲ್ಲ, ಕೆಲವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ನಲ್ಲಿ ಕೆಲವರಿಗೆ ರೋಸ್ಟರ್ ಫಾಲೋ ಮಾಡಿರಂಗಿಲ್ಲ. ಇಂಥ ಎಲ್ಲ ಸಮಸ್ಯೆಗಳು ಒಂದು ಧ್ವನಿ ಆಗ್ಲಿಕ್ಕೆ ಇವತ್ತು ಇಂಥ ಅಸೋಸಿಯೇಷನ್ ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಾ ಇದೆ. ಇವತ್ತು ನ್ಯಾಷನಲ್ ಮಟ್ಟದಲ್ಲಿ ಸುಮಾರು 26,000 ಎಂಪ್ಲಾಯೀಸ್ ಇದ್ದಾರೆ. ಅದರಲ್ಲಿ ಆಲ್ರೆಡಿ 24,000 ರಿಜಿಸ್ಟರ್ ಆಗಿದ್ದಾರೆ. ಇವತ್ತು ಅಂತ ಅದ್ಭುತವಾದಂತ ಕೆಲಸ ಇವತ್ತು ಮಾಡಿದ್ದಾರೆ. ಅದನ್ನ ಉದ್ಘಾಟನೆ ಮಾಡುವಂತ ಅವಕಾಶ ಕೂಡ ನನಗೆ ದೊರೆತಿದೆ. ನಾನು ಒಬ್ಬ ದಲಿತ ಶಾಸಕನಾಗಿರೋದ್ರಿಂದ ಇಂಥ ಒಂದು ಅವಕಾಶ ದೊರಕಿದೆ. ಖಂಡಿತವಾಗಿ ಕೂಡ ನಾನು ಕೂಡ ಇಂಥ ಒಂದೇನು ಸಂಸ್ಥೆ ಹುಟ್ಟಾಕಿದ್ರಿ ಅದ್ರ ಜೊತೆಗೆ ನಾನಿದ್ದೀನಿ, ಒಳ್ಳೆ ಕೆಲಸ ಮಾಡಬೇಕು, ಬಾಬಾ ಸಾಹೇಬರ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥದ್ದೆಲ್ಲ ಕೂಡ ಅವರಿಗೆ. ಇವ್ರ ಮೇನ್ ಅಜೆಂಡಾ ಏನಾಗಿದೆ ಅಂದ್ರೆ ಹೊರಗಡೆಯಿಂದ ಅಂದ್ರೆ ಎಂಪ್ಲಾಯ್ ಹೆಣ್ಮಕ್ಳಿಗೆ ಬೇರೆ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇರಲ್ಲ, ಅದು ಬೇಡ ಅಂತೇಳಿ ಧ್ವನಿ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಖಂಡಿತವಾಗಿ ಕೂಡ ಮಹಿಳೆಯರಿಗೆ ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮಹಿಳೆಯರಿಗೆ ಬಹಳ ಪ್ರಮುಖವಾದಂತ ಸ್ಥಾನವನ್ನು ಕೊಡ್ತೀವಿ. ಬಹುಶಃ ನಿಮ್ಗೆ ಗೊತ್ತಿದೆ, ಮಹಿಳೆಯರಿಗೆಲ್ಲೋ ಅಂತಾರಾಜ್ಯಕ್ಕೆ ಇವೆಲ್ಲ ಟ್ರಾನ್ಸ್ಫರ್ಸ್ ಆಗೋದ್ರಿಂದ ಬಹುಶಃ ಅವರ ಫ್ಯಾಮಿಲಿ ಮೇಲೆ ಯಾವ ರೀತಿ ತೊಂದರೆಗಳಾಗ್ತವೆ, ಆ ಫ್ಯಾಮಿಲಿನ ಶಿಫ್ಟ್ ಮಾಡುವಂತದ್ದಾಗ್ಲಿ, ಆ ಮಕ್ಕಳ ಎಜುಕೇಶನ್, ಆ ಮಕ್ಕಳ ಭವಿಷ್ಯ, ಮತ್ತು ಗಂಡನ್ ಬಿಟ್ಟು ಗಂಡ ಒಂದ್ ಕಡೆ ಜಾಬು, ಹೆಂಡತಿ ಯಾವುದೋ ಒಂದು ಬೇರೆ ಏನು ಸ್ಟೇಟ್ಗೆ ಹೋಗ್ಬಿಟ್ಟು ಕೆಲಸ ಮಾಡುವಂಥದ್ದು, ಇವೆಲ್ಲಾನು ಕೂಡ ಸರಿಪಡಿಸ್ಲಿಕ್ಕೆ ಇಂಥ ಧ್ವನಿ ಎತ್ತಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಅರಿವು ಆಗ್ತದೆ. ವಿನಾ ಹಂಗೆ ಎಲ್ಲವನ್ನು ಕಾಣೋದಿಲ್ಲ. ಮಗು ಅತ್ತಾಗ ಮಾತ್ರ ತಾಯಿ ಹಾಲು ಕೊಡ್ತಾಳೆ. ಆ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿ ಕೂಡ ಈ ಆರ್ಗನೈಸೇಷನ್ ಅದಕ್ಕೆ ಬೇಕಾಗೋದು. ಪ್ರತಿ ಕ್ಷೇತ್ರದಲ್ಲಿ ಆರ್ಗನೈಸೇಷನ್ ಇಲ್ಲ ಅಂದ್ರೆ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತಾರೆ ಯಾರು. ಇಷ್ಟು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಮುಂದುವರಿತಾ ಇದ್ದಾರೆ, ಅದ್ರ ಖುಷಿ ಹೇಗಿರುತ್ತೆ? ಬಹಳ ಖುಷಿ, ಮತ್ತೆ ಬಹಳ ವೆಲ್ ಆರ್ಗನೈಸ್ಡ್ ಆಗಿದೆ. ಮತ್ತೆ ಎಲ್ಲಾನು ಕೂಡ ಒಂದು ಒಳ್ಳೆ ವಿಚಾರಧಾರೆಗಳನ್ನ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಯಾವುದು ಸ್ವಾರ್ಥ ಇಲ್ಲದೆ. ಯಾವ ಆರ್ಗನೈಸೇಷನ್ ಈ ಮಟ್ಟಕ್ಕೆ ಬೆಳಿಬೇಕಂತಂದ್ರೆ ಅಲ್ಲಿ ಸ್ವಾರ್ಥ ಕಾಣ್ತಾ ಇಲ್ಲ. ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ರೆ ಅದಕ್ಕಾಗಿ ಈ ಮಟ್ಟದಲ್ಲಿ ಈ ಒಂದು ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಸರ್, ರೋಡಿನಿಂದ ಫಾರ್ಚೂನ್ ಹೋಟೆಲ್ ವರೆಗೂ ಹೋಗಿದೆ ಸರ್ ಈಗ ದಲಿತರ ಶಕ್ತಿ, ಅದ್ರ ಬಗ್ಗೆ ನೋಡಿ, ದಲಿತರ ಶಕ್ತಿ ಅಂತಲ್ಲ, ದಲಿತರು ಯಾವ್ದು ಶಕ್ತಿ ಪ್ರದರ್ಶನ ಮಾಡ್ತಾ ಇಲ್ಲ. ಅವ್ರಿಗೆ ಸಮಾನತೆ ಬೇಕು, ಸಾಮಾಜಿಕ ನ್ಯಾಯ ಬೇಕು. ಸಾವಿರಾರು ವರ್ಷಗಳಿಂದ ಅನ್ಯಾಯಕ್ಕೊಳಗಾಗಿದ್ದೀವಿ. ಇವತ್ತಿಗಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ನಮ್ಗೆ ಸಾಮಾಜಿಕ ನ್ಯಾಯ ಕೊಡಿ, ಆರ್ಥಿಕ ನ್ಯಾಯ ಕೊಡಿ, ಶೈಕ್ಷಣಿಕ ನ್ಯಾಯ ಕೊಡಿ. ಅದು ಬಿಟ್ಟು ಬೇರೆ ಕೇಳ್ತಾ ಇಲ್ಲಲ್ಲ, ಅಡಿಷನಲ್ ಏನು ಕೇಳ್ತಾ ಇಲ್ಲ. ಸಂವಿಧಾನದ ಅಡಿಯಲ್ಲೇ ನಮಗೆ ಆ ನ್ಯಾಯ ಕೊಡ್ಲಿಕ್ಕೆ ನಾವು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು.